ಬಿಜೆಪಿ ಎರಡನೇ ಪಟ್ಟಿಯ ಹಲವೆಡೆ ಅಸಮಾಧಾನದ ಹೊಗೆ ಕಾಡ್ತಾ ಇದೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಅಸಮಾಧಾನ ಇದೆ. ಈಗ ಸ್ಪೆಷಲಿ ಈಶ್ವರಪ್ಪನವರ ವಿಚಾರ ಆಗಿರಬಹುದು. ಈ ರೀತಿಯಾಗಿ ಕೆಲವು ಕ್ಷೇತ್ರಗಳಲ್ಲಿ ಅಸಮಾಧಾನ ಕಾಣಿಸ್ತಾ ಇದೆ. ಬೀದರ್, ಅದರ ಜೊತೆಗೆ ಬೆಳಗಾವಿ ಘೋಷಣೆ ಆಗದಿರುವಂಥದ್ದು ಅಲ್ಲೂ ಕೂಡ ಅಸಮಾಧಾನ ಇದೆ. ಹಾಗೆ ಬೆಂಗಳೂರು ಉತ್ತರದಲ್ಲಿ ಒಂದು 3-4 ಕ್ಷೇತ್ರದಲ್ಲಿ ಮಾತ್ರ ಅಸಮಾಧಾನ ಕಾಣಿಸ್ತಾ ಇದೆ. ಇನ್ನು ಬಹುತೇಕ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಒಂದು ರೀತಿಯಾಗಿ ಒಳೆಟಿನ ಭೀತಿ ಕಾಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಬಿಜೆಪಿ ಆಂತರಿಕ ಕಲಹ ಕಾಂಗ್ರೆಸ್ಗೆ ವರದಾನನ? ಇಲ್ಲಿ ಲೋಕಸಭೆ ಎಲೆಕ್ಷನ್ ಇದೆಯಲ್ಲ, ಯಾವುದೋ ನಾಯಕ ಒಬ್ಬ ಅಸಮಾಧಾನಗೊಂಡ ಅಂದ ತಕ್ಷಣ ಅಲ್ಲಿನ ಟ್ರೆಂಡ್ ಅಂತೂ ಚೇಂಜ್ ಆಗಲ್ಲ. ವಿಧಾನಸಭೆಯಲ್ಲಿ ಬೇಕಾದ್ರೆ ಚೇಂಜ್ ಆಗ್ಬಿಡುತ್ತೆ. ಲೋಕಸಭೆಯಲ್ಲಿ ಕಷ್ಟ ಆ ರೀತಿಯಾಗಿ ಟ್ರೆಂಡ್ ಚೇಂಜ್ ಆಗುವಂಥದ್ದು. ಬಿಕಾಸ್ ಅಲ್ಲಿ ಮತದಾರನ ಮನೆಗೂ ಹೋಗಿ ರೀಚ್ ಆಗ್ಲಿಕ್ಕೆ ಆಗೋದಿಲ್ಲ. ನಾಯಕರು ಮನೆಗೂ ಹೋಗಿ ಯಾರೂ ಕೂಡ ಅಷ್ಟೊಂದು ಮುತುವರ್ಜಿಯನ್ನ ವಹಿಸ್ಬಿಟ್ಟು ರೀಚ್ ಆಗಲ್ಲ. ಇಲ್ಲಿ ಒಂದು ದೇಶದಲ್ಲಿ ಯಾವ ರೀತಿಯಾಗಿ ರಾಜಕಾರಣ ನಡೀತಾ ಇದೆ, ಅದರ ಜೊತೆಗೆ ಯಾವ ರೀತಿಯ ಕೇಂದ್ರ ಸರ್ಕಾರ ವರ್ತಿಸಿದೆ, ಇದೆಲ್ಲದರ ಮೇಲೂ ಕೂಡ ನಿಂತಿರುತ್ತೆ. ಲೋಕಸಭೆ ಎಲೆಕ್ಷನ್ ಕಾದು ನೋಡಬೇಕು ಈ ಬಾರಿ ಏನೇನಾಗುತ್ತೆ ಅಂತ. ಮೈಸೂರು, ಉಡುಪಿ, ಚಿಕ್ಕಮಗಳೂರು, ದಾವಣಗೆರೆ, ತುಮಕೂರು, ಕೊಪ್ಪಳ, ಬೀದರ್ನಲ್ಲಿ ಅಸಮಾಧಾನ ಇರುವಂಥದ್ದು. ಅಳೆದು ತೂಗಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಾ ಇದೆ. ಮತ್ತು ಒಂದ್ ಕಡೆ ಕಾಂಗ್ರೆಸ್, ಬಿಜೆಪಿ ಈಗ ಆಲ್ರೆಡಿ 20 ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಿದೆ. ಕಾಂಗ್ರೆಸ್ ತನ್ನ ಮೊದಲ ಪಟ್ಟಿಯಲ್ಲಿ 7 ಕ್ಷೇತ್ರಗಳಿಗೆ ಅನೌನ್ಸ್ ಮಾಡಿರುವಂಥದ್ದು. ಇನ್ನು ಉಳಿದಿರುವಂಥ 21 ಕ್ಷೇತ್ರಗಳಿಗೆ ಕಾಂಗ್ರೆಸ್ ಇನ್ನೂ ಕೂಡ ಹುಡುಕಾಡ್ತಾ ಇದೆ. ಯಾವುದೇ ಸಚಿವರು ಕೂಡ ಸ್ಪರ್ಧೆ ಮಾಡೋದಿಲ್ಲ ಈ ಬಾರಿಯ ಲೋಕಸಭೆ ಎಲೆಕ್ಷನ್ ಅಲ್ಲಿ ಅಂತ ಹೇಳಲಾಗ್ತಾ ಇರುವಂಥದ್ದು. ಬಿಕಾಸ್ ಎಲ್ರಿಗೂ ಕೂಡ ಒಂದು ರೀತಿಯಾಗಿ ಹಿಂಜರಿಕೆ ಸ್ಪರ್ಧೆ ಮಾಡುವಂಥ ನಿಟ್ಟಿನಲ್ಲಿ. ಯಾಕೆ ಸ್ಪರ್ಧೆ ಮಾಡಿ ಗೆದ್ದು ಬಿಟ್ರೆ ಈ ಸಚಿವ ಸ್ಥಾನ ಹೋಗ್ಬಿಡುತ್ತೆ ಅನ್ನುವಂಥ ಆತಂಕ, ಅದರ ಜೊತೆಗೆ ಸೋತ್ ಬಿಟ್ರು ಕೂಡ ಅವಮಾನ, ಮುಜುಗರ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಇನ್ನು ಟಿಕೆಟ್ ವಂಚಿತ ಅತೃಪ್ತರನ್ನ ವಿಶ್ವಾಸಕ್ಕೆ ಪಡೀಲಿಕ್ಕೆ ಬಿಜೆಪಿ ತಂತ್ರವನ್ನ ಮಾಡ್ತಾ ಇದೆ. ಹೈಕಮಾಂಡ್ ಸೂಚನೆ ಮೇರೆಗೆ ನಾಯಕರ ಮನವೊಲಿಕೆ ಕಾರ್ಯ ಕೂಡ ನಡೀತಾ ಇದೆ. ರಾಜ್ಯ ಹಾಗೂ ಸ್ಥಳೀಯ ಮಟ್ಟದಲ್ಲಿ ಅತೃಪ್ತರ ಜೊತೆ ಸಭೆಯನ್ನ ಮಾಡಲಾಗ್ತಾ ಇದೆ. ಮೋದಿಯನ್ನ ಮತ್ತೊಮ್ಮೆ ಗೆಲ್ಲಿಸಲಿಕ್ಕೆ, ಕೈ ಜೋಡಿಸಲಿಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಹೈಕಮಾಂಡ್ ನಾಯಕರಿಂದಲೂ ಕೂಡ ದೂರವಾಣಿ ಕರೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಈಗ ಆಲ್ರೆಡಿ ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಅಸಮಾಧಾನ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ವಿ ನಿಮಗೆ. ಪ್ರಮುಖವಾಗಿ ಬೀದರ್ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಶಿವಮೊಗ್ಗದಲ್ಲಿ ಈಶ್ವರಪ್ಪನವರಾಗಿರ್ಬೋದು, ಹಾಗೆ ಬೆಂಗಳೂರು ಉತ್ತರದಲ್ಲಿ ಇಲ್ಲಿ ಮಾತ್ರ ಪ್ರಮುಖವಾಗಿ ಅಸಮಾಧಾನ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಬಿಟ್ರೆ ಇನ್ನು ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಹಾಗೆ ಕೊಪ್ಪಳದಲ್ಲೂ ಕೂಡ ಅಷ್ಟೇ. ಇನ್ನು ಉಳಿದಂಥ ಕಡೆ ಎಲ್ಲ ಕಡೆನೂ ಅಭ್ಯರ್ಥಿಗಳನ್ನ ಅವರು ಒಪ್ಕೊಂಡಂತಾನೆ ಕಾಣಿಸ್ತಾ ಇದೆ. ಅಸಮಾಧಾನ ಅಷ್ಟಾಗಿ ಕಾಣಿಸ್ತಾ ಇಲ್ಲ. ಅಸಮಾಧಾನ ಎಲ್ಲಿದೆ ಅದನ್ನ ಸರಿಪಡಿಸುವಂತ ಕೆಲಸವನ್ನ ಒಂದ್ ಕಡೆ ರಾಜ್ಯದ ವರಿಷ್ಠರು ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಸ್ಪೆಷಲಿ ಯಡಿಯೂರಪ್ಪನವರು, ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೂಡ ಕೆಲವರು ಮಾಡ್ತಾ ಇದ್ದಾರೆ. ಸ್ಪೆಷಲಿ ರಾಧಾ ಮೋಹನ್ ಸಿಂಗ್ ಅವರು ಏನು ರಾಜ್ಯ ಚುನಾವಣಾ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರು ಬಿಜೆಪಿದು, ಅವರು ಕೂಡ ಕರೆಯನ್ನ ಮಾಡಿ ಮಾತನಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಒಟ್ಟಿನಲ್ಲಿ ಯಾರೆಲ್ಲ ಅಸಮಾಧಾನ ಇದ್ದಾರೆ ಅವರನ್ನ ಸಮಾಧಾನ ಪಡಿಸಿ ನಿಮಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅವಕಾಶವನ್ನ ಕೊಡುವಂತ ಕೆಲಸ, ಆಲ್ಟರ್ನೇಟಿವ್ ಆಗಿ ಏನ್ ಮಾಡ್ಬೋದು, ಯಾವ ರೀತಿಯಾಗಿ ಸ್ಥಾನಮಾನ ಕೊಡ್ಬೋದು, ಅವಕಾಶ ಕೊಡ್ಬೋದು ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಸಮಾಧಾನ ಪಡಿಸುವಂತ ಕೆಲಸ ಮಾಡಲಾಗ್ತದೆ. ಫಾರ್ ಎಕ್ಸಾಂಪಲ್ ಈಶ್ವರಪ್ಪನವರು ಅವರ ಪುತ್ರ ಕಾಂತೇಶ್ಗೆ ಪದವೀಧರ ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೊಡ್ತೀವಿ, ನೀವು ಸ್ವಲ್ಪ ಸೈಲೆಂಟ್ ಆಗಿರಿ, ಸಮಾಧಾನವಾಗಿರಿ ಅಂತ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಲಾಗ್ತದೆ. ಅಥವಾ ಶಿಗ್ಗಾಂವ್ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿ ಅವರು ಅಕಸ್ಮಾತ್ ಗೆದ್ರೆ ಆ ಒಂದು ತೆರವಾಗುವಂತ ವಿಧಾನಸಭಾ ಕ್ಷೇತ್ರದಿಂದ ನಿಮಗೆ ಕೊಡ್ತೀವಿ ಅನ್ನುವಂಥ ರೀತಿಯಾದಂತಹ ಒಂದು ಆಫರ್ಗಳನ್ನ ಮುಂದಿಡ್ಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲವೂ ಕೂಡ ಇನ್ನು ಅಂತೆ ಕಂತೆಯಲ್ಲೇ ಇರುವಂಥದ್ದು. ಒಟ್ಟಿನಲ್ಲಿ ಬಿಜೆಪಿಗೆ ಎಲ್ಲೆಲ್ಲಿ ಒಳೆಟು ಬೀಳುವಂತ ಸಾಧ್ಯತೆ ಇದೆ ಅದನ್ನ ಸರಿಪಡಿಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಚಿಕ್ಕಮಗಳೂರು, ಉಡುಪಿ ಬಿಜೆಪಿ ಟಿಕೆಟ್ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕೊಡಲಾಗಿರುವಂಥದ್ದು. ಸಿಟಿ ರವಿಗೆ ಪರಿಷತ್ಗೆ ಆಯ್ಕೆ ಮಾಡಿ ಸಮಾಧಾನ ಮಾಡುವಂತ ಕೆಲಸ ಅಂತ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಅವರು ಆ ಒಂದು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಆದರೆ ಅವರಿಗೆ ಮಿಸ್ ಆಗಿದೆ. ಪರಿಷತ್ ವಿಪಕ್ಷ ನಾಯಕ ಸ್ಥಾನ ನೀಡುವಂತ ಸಾಧ್ಯತೆ ಇದೆ. ಅವರನ್ನ ವಿಧಾನ ಪರಿಷತ್ತಿಗೆ ಕಳಿಸಿ ಅಲ್ಲಿ ವಿಧಾನ ಪರಿಷತ್ನ ವಿಪಕ್ಷ ನಾಯಕರನ್ನಾಗಿ ಮಾಡುವಂತ ಸಾಧ್ಯತೆ ಅಂತ. ಬಿಕಾಸ್ ವಿಧಾನ ಪರಿಷತ್ನ ವಿಪಕ್ಷ ನಾಯಕರು ಯಾರಿದ್ದಾರೆ ಇವಾಗ? ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ. ಇನ್ನು ಅವರಿಂದ ತೆರವಾಗುವಂತ ಒಂದು ಕ್ಷೇತ್ರದಿಂದ ಸಿಟಿ ರವಿ ಅವರನ್ನ ನಿಲ್ಲಿಸಿ ನಂತರ ಅಲ್ಲಿ ಗೆದ್ದ ಬಳಿಕ ಅವರನ್ನ ವಿರೋಧ ಪಕ್ಷದ ಅಂದ್ರೆ ವಿಧಾನ ಪರಿಷತ್ನ ನಾಯಕರನ್ನಾಗಿ ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆಯಂತೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಗೆದ್ರೆ ತೆರವಾಗುವಂತ ಪರಿಷತ್ ಸ್ಥಾನ. ಶೋಭಾಗೆ ಬೆಂಗಳೂರು ಉತ್ತರ ಟಿಕೆಟ್ ಅನ್ನ ನೀಡಿರುವಂಥದ್ದು ವರಿಷ್ಠರು. ಗೋಬ್ಯಾಕ್ ಶೋಭಾ ಅಭಿಯಾನಕ್ಕೂ ಕೂಡ ಹೈಕಮಾಂಡ್ ಮದ್ದನ್ನ ಅರ್ದಿದೆ.
ಪ್ರಮುಖವಾಗಿ ಗಮನಿಸ್ತಾ ಇದ್ದೀವಿ ಈ ಬಾರಿ ಸ್ಪೆಷಲಿ ಕರಾವಳಿ ಭಾಗದಲ್ಲಿ ಅಲ್ಲಿರುವಂಥ ಮತದಾರರನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ಸ್ಪೆಷಲಿ ಬಿಲ್ಲವ ಮತಗಳನ್ನ ಬಂಟ ಮತಗಳನ್ನ ಸೆಳೆಯುವಂಥ ನಿಟ್ಟಿನಲ್ಲಿ ಇಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ ಆಯ್ಕೆಯನ್ನ ಮಾಡಲಾಗ್ತದೆ. ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಅಲ್ಲಿ ಸಮೀಕ್ಷೆಗಳನ್ನ ಮಾಡಲಾಗಿತ್ತು, ತದನಂತರ ಅದು ಯಾವುದು ವರ್ಕೌಟ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲೇ ಅಭ್ಯರ್ಥಿಗಳಿಗೆ ಅಲ್ಲಿ ಟಿಕೆಟ್ ಅನ್ನ ಕೊಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿನಿಧಿ ಯೋಗೇಶ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಯೋಗೇಶ್, ಇಲ್ಲಿ ಸಿಟಿ ರವಿ ಅವರು ಈ ಬಾರಿ ಟಿಕೆಟ್ ಸಿಗುತ್ತೆ, ಗೋ ಬ್ಯಾಕ್ ಶೋಭಾ ಅನ್ನುವಂಥ ಅಭಿಯಾನ ಕೈ ಹಿಡಿಯುತ್ತೆ ನನಗೆ ಅನ್ನುವಂಥ ನಿರೀಕ್ಷೆಯಲ್ಲಿದ್ರು. ಆದರೆ ಹೈಕಮಾಂಡ್ ಶೋಭಾಗೂ ಮಣೆ ಹಾಕಿಲ್ಲ, ಆ ಒಂದು ಕ್ಷೇತ್ರದಲ್ಲಿ ಸಿಟಿ ರವಿಗೂ ಮಣೆ ಹಾಕಿಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕೊಡಲಾಗಿರುವಂಥದ್ದು. ಈಗ ಆಲ್ಟರ್ನೇಟಿವ್ ಆಗಿ ಸ್ಥಾನಮಾನ ಕೊಡುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಚರ್ಚೆಗಳಾಗ್ತಾ ಇದೆ ಸಿಟಿ ರವಿಗೆ? ಪ್ರತಿ ಏನು ಚಿಕ್ಕಮಗಳೂರಿನಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಏನು ಗೋ ಬ್ಯಾಕ್ ಅಭಿಯಾನ ಆಗಿತ್ತು. ಆ ಒಂದು ಅಭಿಯಾನದ ಲಾಭ ನನಗೆ ಸಿಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಮಾಜಿ ಸಚಿವ ಸಿಟಿ ರವಿ ಅವರಿದ್ರು. ಆದ್ರೆ ಹೈಕಮಾಂಡ್ ಈ ಒಂದು ಸಿಟಿ ರವಿ ಅವರ ಲೆಕ್ಕಾಚಾರ ಇರ್ಬೋದು ಮತ್ತು ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಅವರ ಲೆಕ್ಕಾಚಾರ ಎರಡನ್ನೂ ಕೂಡ ತಲೆ ಕೆಳಕಾಗುವ ತರ ಮಾಡಿದೆ ಅನ್ನೋ ಒಂದು ಮಾತನ್ನ ಹೇಳ್ಬೋದಾಗಿದೆ. ಏನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ವಿಪಕ್ಷ ನಾಯಕರಾಗಿದ್ರು, ಪರಿಷತ್ನ ವಿಪಕ್ಷ ನಾಯಕರಾಗಿದ್ರು ಕೂಡ ಅವರು ಯಾವುದೇ ರೀತಿಯಾಗಿ ಟಿಕೆಟ್ ನ ನಿರೀಕ್ಷೆನ ಇಟ್ಕೊಂಡಿರ್ಲಿಲ್ಲ. ಆದ್ರೂ ಕೂಡ ಅವರಿಗೆ ಟಿಕೆಟ್ ಅನ್ನ ಕೊಡೋ ಮೂಲಕವಾಗಿ ಏನು ಪಕ್ಷದ ಒಳಗಡೆ ಇದ್ದಿರ್ತಕ್ಕಂಥ ಅಸಮಾಧಾನವನ್ನ ಶಮನ ಮಾಡೋದ್ರ ಜೊತೆಗೆ ಮುಖಂಡರುಗಳನ್ನ ಏನು ಒಂದು ಸಮಾಧಾನ ಪಡಿಸೋದ್ರ ಮೂಲಕವಾಗಿ ಆ ಒಂದು ಸ್ಥಾನಕ್ಕೆ ಮಾಜಿ ಶಾಸಕ ಸಿಟಿ ರವಿ ಅವರಿಗೆ ಏನು ವಿಪಕ್ಷ ಸ್ಥಾನ ಏನು ಅಧ್ಯಕ್ಷ ಸ್ಥಾನವನ್ನ ಕೊಡುವಂತ ಭರವಸೆಯನ್ನ ನೀಡಿ ಅಂತಾನೆ ಹೇಳ್ಬೋದಾಗಿದೆ. ಜೊತೆಗೆ ಏನು ಗೋ ಬ್ಯಾಕ್ ಅಭಿಯಾನದ ಸಂಪೂರ್ಣ ಲಾಭ ನನಗೆ ಸಿಗುತ್ತೆ ಅಂತ ಹೇಳಿ ಬಹಳ ದಿನಗಳಿಂದಲೂ ಕೂಡ ಏನು ಸಿಟಿ ರವಿ ಅವರು ಲೆಕ್ಕಾಚಾರವನ್ನ ಮಾಡಿದ್ರು. ಜೊತೆಗೆ ಏನು ಪ್ರಮೋದ್ ಮಧ್ವರಾಜ್ ಸೇರಿದಂತೆ ಜೀವರಾಜ್ ಹಲವರು ಕೂಡ ತೆರೆಮರೆಯಲ್ಲಿ ಲಾಬಿಯನ್ನ ನಡೆಸಿದ್ರು. ಯಾವುದೇ ಲಾಬಿ ಲೆಕ್ಕಾಚಾರಗಳನ್ನ ಹಾಕದೆ ಬಿಜೆಪಿ ಹೈಕಮಾಂಡ್ ಒಂದು ಅಳೆದು ತೂಗಿ ಜಾಣ ನಡೆಯನ್ನ ನಡೆದಿದೆ ಅಂತಾನೆ ಹೇಳ್ಬೋದಾಗಿದೆ. ಈ ಒಂದು ಬಿಜೆಪಿ ಹೈಕಮಾಂಡ್ ನ ನಡೆಯಿಂದಾಗಿ ಕ್ಷೇತ್ರದಲ್ಲಿ ಎದ್ದಾಡ್ತಾ ಇದ್ದಂತ ಒಂದು ಅಸಮಾಧಾನದ ಹೊಗೆ ಏನಿದೆ ಈಗಲೇ ಏನು ಶಮನವಾಗ್ತಾ ಇದೆ ಅನ್ನೋ ಒಂದು ಲೆಕ್ಕಾಚಾರವನ್ನ ಮಾತುಗಳು ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಏನು ಇಡೀ ರಾಜ್ಯದಲ್ಲಿ ಬಿಲ್ಲವ ಸಮುದಾಯಕ್ಕೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಏನು ಈ ಒಂದು ಟಿಕೆಟ್ ಅನ್ನ ಕೊಡೋ ಮೂಲಕವಾಗಿ ಇಡೀ ಬಿಲ್ಲವ ಸಮುದಾಯವನ್ನ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ನಿರ್ಧಾರವನ್ನ ಮಾಡಿದೆ ಅನ್ನೋ ಒಂದು ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಯೋಗೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಚಿಕ್ಕಮಗಳೂರು ಉಡುಪಿ ಈ ಒಂದು ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಸಿಟಿ ರವಿ ಅವರಿಗೂ ಕೂಡ ಸ್ಥಾನಮಾನ ಕೊಡುವಂತ ಕಾರಣಕ್ಕೋಸ್ಕರ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಅಕಸ್ಮಾತ್ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಅವರಿಂದ ತೆರವಾಗುವಂಥ ಒಂದು ಕ್ಷೇತ್ರಕ್ಕೆ ಅಂದರೆ ಆ ಒಂದು ವಿಧಾನ ಪರಿಷತ್ ಸ್ಥಾನಕ್ಕೆ ಸಿಟಿ ರವಿ ಅವರನ್ನ ಕಣಕ್ಕಿಳಿಸಿ ಅವರನ್ನ ನಂತರ ಗೆಲ್ಲಿಸಿ ಅವರನ್ನ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ಬಿಜೆಪಿಯಿಂದ ಚಿಂತನೆ ನಡೆದಿದೆ. ಯಡಿಯೂರಪ್ಪ ಭೇಟಿ ಮಾಡ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿಗಳು. ಬಿಎಸ್ವೈ ಭೇಟಿ ಮಾಡಿದ್ದಾರೆ. ಶೋಭಾ ಕರಂದ್ಲಾಜೆ ಕೇಂದ್ರ ಸಚಿವೆ, ಇನ್ನು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಭೇಟಿ ಮಾಡಿರುವಂಥದ್ದು. ಹಾಗೆ ಸೋಮಣ್ಣ ಅವರು ಅಸಮಾಧಾನದ ಬಳಿಕ ಎರಡನೇ ಭೇಟಿ ಸೋಮಣ್ಣ ಅವರದ್ದು ಯಡಿಯೂರಪ್ಪನವರನ್ನ ಭೇಟಿ ಮಾಡ್ತಾ ಇರುವಂಥದ್ದು. ಟಿಕೆಟ್ ಘೋಷಣೆ ಬಳಿಕ ಇಬ್ಬರಿಂದಲೂ ಕೂಡ ಮೊದಲ ಭೇಟಿ, ಅಂದರೆ ಮೂವರಿಂದಲೂ ಕೂಡ ಮೊದಲ ಭೇಟಿ. ಶೋಭಾ ಕರಂದ್ಲಾಜೆ, ಬಸವರಾಜ ಬೊಮ್ಮಾಯಿ, ಸೋಮಣ್ಣ ಅವರಿಂದ ತಮಗೆ ಟಿಕೆಟ್ ಸಿಕ್ಕಿದ್ದಕ್ಕೆ ಯಡಿಯೂರಪ್ಪನವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾರೆ. ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಅಭ್ಯರ್ಥಿಗಳು. ಆಕ್ಚುಲಿ ಸೋಮಣ್ಣ ಅವ್ರಿಗೂ ಯಡಿಯೂರಪ್ಪನವ್ರಿಗೂ ಅಷ್ಟು ಕಷ್ಟ ಇತ್ತು. ಆದರೆ ಕಡೆ ಕ್ಷಣದಲ್ಲಿ ಸೋಮಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಡಿಯೂರಪ್ಪನವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರ ಪಾತ್ರ ಕೂಡ ಇರುವಂತದ್ದು ಸೋಮಣ್ಣ ಅವರಿಗೆ ಟಿಕೆಟ್ ಅನ್ನ ಕೊಡಿಸುವಂತ ನಿಟ್ಟಿನಲ್ಲಿ. ಸೊ ಈ ಕಾರಣಕ್ಕೋಸ್ಕರನೇ ಸೋಮಣ್ಣ ಅವರು ಯಡಿಯೂರಪ್ಪನವರನ್ನ ಭೇಟಿ ಮಾಡಿ ಧನ್ಯವಾದವನ್ನ ಹೇಳಲಿಕ್ಕೋಸ್ಕರ ಬಂದಿದ್ದಾರೆ. ಈಗ ಸಾಕಷ್ಟು ಅಸಮಾಧಾನ ಇತ್ತು, ಅದೆಲ್ಲವನ್ನು ಕೂಡ ತಣಿಸುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಹೈಕಮಾಂಡ್ ಕೂಡ ಸೂಚನೆ ಕೊಟ್ಟಿತ್ತು. ಅದಾದ ಬಳಿಕ ಟಿಕೆಟ್ ಘೋಷಣೆಗೂ ಮುಂಚೆನೂ ಕೂಡ ಒಮ್ಮೆ ಸೋಮಣ್ಣ ಅವರು ಪುತ್ರನ ಜೊತೆ ಬಂದು ಯಡಿಯೂರಪ್ಪ ಅವರನ್ನ ಭೇಟಿಯಾಗಿದ್ರು, ವಿಜಯೇಂದ್ರ ಅವರನ್ನ ಭೇಟಿಯಾಗಿದ್ರು. ಈಗ ಟಿಕೆಟ್ ಘೋಷಣೆಯ ಬಳಿಕ ಬಂದು ಯಡಿಯೂರಪ್ಪನವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಅವ್ರು ಗೆಲ್ಲಬೇಕು ಅಂದ್ರೆ ಯಡಿಯೂರಪ್ಪನವ್ರು ಬೇಕೇ ಬೇಕು. ಸೋಮಣ್ಣ ಅವ್ರಿಗೆ ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ. ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಲ್ಲಿ ಯಡಿಯೂರಪ್ಪನವ್ರು ಪ್ರಚಾರ ಮಾಡಬೇಕು, ನಂತರನೇ ಸೋಮಣ್ಣ ಗೆಲ್ಲುವಂತ ನಿಟ್ಟಿನಲ್ಲಿ ಇನ್ನಷ್ಟು ಶಕ್ತಿ ಬಂದಂತಾಗುತ್ತೆ. ಇಲ್ಲಾಂದರೆ ಕಷ್ಟ ಆಗುತ್ತೆ. ಅದು ಸೋಮಣ್ಣ ಅವರಿಗೆ ಚೆನ್ನಾಗಿ ಅರಿವಿರುವಂಥದ್ದು. ಸೊ ಹೀಗಾಗಿ ಯಡಿಯೂರಪ್ಪನವ್ರನ್ನ ಟಿಕೆಟ್ ಘೋಷಣೆ ಆದ ಬಳಿಕ ಅವರು ಸೀದಾ ಬಂದು ಭೇಟಿಯಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ನಾಯಕರು ಕೂಡ ಅವರಿಗೆ ಸಾಥ್ ಕೊಟ್ಟಿದ್ರು. ಆ ದೃಶ್ಯಾವಳಿ ಕೂಡ ನಿಮಗೆ
ತೋರಿಸ್ತಾ ಇದ್ವಿ. MD ಲಕ್ಷ್ಮೀನಾರಾಯಣ್ ಅವರು ತುಮಕೂರು ಭಾಗದ ಪ್ರಮುಖ ನಾಯಕರಲ್ಲಿ ಅವರು ಕೂಡ ಒಬ್ರು. ಅವರು ತುರುವೇಕೆರೆಯ ಶಾಸಕರಾಗಿದ್ದಂಥವ್ರು. ಅವರು ಕೂಡ ಬಂದಿದ್ದಾರೆ ಸೋಮಣ್ಣ ಅವರ ಜೊತೆ. ಇನ್ನು ನಾರಾಯಣ ಸ್ವಾಮಿ ಇದ್ದಾರೆ, ರವಿಕುಮಾರ್ ಅವರಿದ್ದಾರೆ, ವಿಧಾನ ಪರಿಷತ್ನ ಸದಸ್ಯರುಗಳು. ಅವರು ಕೂಡ ಸೋಮಣ್ಣ ಅವರು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ರು. ಹಾಗೆ ಏನು ಟಿಕೆಟ್ ಸಿಕ್ಕಂತ ಹಿನ್ನೆಲೆಯಲ್ಲಿ ಶುಭಾಶಯವನ್ನ ಕೋರ್ತಾ ಇದ್ರು. ಪಕ್ಷದಲ್ಲಿನ ವಿರೋಧಿಗಳಿಗೆ ಶೋಭಾ ಕರಂದ್ಲಾಜೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸ್ಪೆಷಲಿ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಗೋ ಬ್ಯಾಕ್ ಶೋಭಾ, ಶೋಭಾ ಹಟಾವೋ ಬಿಜೆಪಿ ಬಚಾವೋ ಅನ್ನುವಂಥ ರೀತಿಯಾದಂಥ ಘೋಷಣೆಗಳು ಮೊಳಗ್ತಾ ಇದ್ದಲ್ಲ, ಅದಕ್ಕೆ ಶೋಭಾ ಕರಂದ್ಲಾಜೆ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಕೆಲ ಪ್ರಾಯೋಜಿತ ಗುಂಪು ನನ್ನ ವಿರುದ್ಧ ಕೆಲಸವನ್ನ ಮಾಡಿತ್ತು, ಅವರು ಟಿಕೆಟ್ ಪಡಿಲಿಕ್ಕೆ ಆಗಿಲ್ಲ ಅಂತ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಗೋಬ್ಯಾಕ್ ಅಭಿಯಾನದ ಬಗ್ಗೆ ಶೋಭಾ ಕರಂದ್ಲಾಜೆ ಬೇಸರವನ್ನು ವ್ಯಕ್ತಪಡಿಸಿರುವಂತದ್ದು. ಪಕ್ಷ ವಿರೋಧಿ ಕೆಲಸ ಮಾಡಿದ್ರೆ ಟಿಕೆಟ್ ಸಿಗಲ್ಲ ಅಂತ ಸಾಬೀತಾಗಿದೆ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ನನ್ನ ನಾಯಕತ್ವ ನನ್ನನ್ನು ಗುರುತಿಸುವಂತ ಕೆಲಸ ಮಾಡಿದೆ. ನನಗೆ ವಿಶ್ವಾಸ ಇತ್ತು, ನಾನು ಹೇಳಿದ್ದೆ ನನಗೆ ನನ್ನ ನಾಯಕತ್ವದ ಮೇಲೆ ವಿಶ್ವಾಸ ಇದೆ, ನಮ್ಮ ನಾಯಕರ ನಿರ್ಧಾರಕ್ಕೆ ನಾನು ಬದ್ಧ ಆಗಿದ್ದೀನಿ ಅಂತ. ಇವತ್ತು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸ ಆಗಿದೆ. ಕೇವಲ ಒಂದು ಪ್ರಾಯೋಜಿತ ಗುಂಪು ತಮಗೆ ಟಿಕೆಟ್ ಬೇಕು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ವಿರೋಧ ಮಾಡುವುದನ್ನ ಮಾಡಿಸುವುದನ್ನ ಮಾಡಿಸಿದ್ರು. ಆದರೆ ಅವರು ಯಾರು ಯಶಸ್ವಿ ಆಗಲಿಲ್ಲ. ಯಾವ ಉದ್ದೇಶದಿಂದ ಅವರು ವಿರೋಧವನ್ನು ಮಾಡಿಸಿದ್ರು ಅವರು ಟಿಕೆಟ್ ತರಕ್ಕಾಗಿಲ್ಲ. ಯಾಕಂದರೆ ನಮ್ಮ ಪಕ್ಷದಲ್ಲಿ ಈ ರೀತಿ ಪಕ್ಷ ವಿರೋಧಿ ಮಾಡುವವರಿಗೆ, ಗಲಭೆ ಎಬ್ಬಿಸುವವರಿಗೆ, ದೂಷಣೆ ಮಾಡುವವರಿಗೆ, ಅವಮಾನ ಮಾಡುವವರಿಗೆ ಟಿಕೆಟ್ ಕೊಡಲ್ಲ ಮತ್ತು ಪಕ್ಷ ಪರಿಗಣಿಸಲ್ಲ ಅನ್ನುವಂಥದ್ದು ನನ್ನ ಉದಾಹರಣೆಯಿಂದ ಸಾಬೀತಾಗಿದೆ. ಇನ್ನಾದರೂ ನಮ್ಮ ನಾಯಕರು ಯಾರ್ಯಾರು ಇದನ್ನು ಮಾಡಿಸಿದ್ದಾರೆ, ಮಾಡೋರು ಇದ್ದಾರೆ, ಅವರು ಪಾಠ ಕಲಿಬೇಕು. ಭಾರತೀಯ ಜನತಾ ಪಾರ್ಟಿ ಸರ್ವೆಗಳ ಆಧಾರದಲ್ಲಿ ನನಗೆ ಹಾವೇರಿ ಟಿಕೆಟ್ ಸಿಕ್ಕಿದೆ, ಹೈಕಮಾಂಡ್ ನಿರ್ಧಾರವನ್ನು ನಾವು ಒಪ್ಪಿಕೊಳ್ಬೇಕು. ಈಶ್ವರಪ್ಪ ಹೇಳಿಕೆಗೆ ಬಸವರಾಜ ಬೊಮ್ಮಾಯಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರ ಒಬ್ಬರನ್ನೇ ಬ್ಲೇಮ್ ಮಾಡುವಂತ ಪ್ರಶ್ನೆ ಸರಿಯಲ್ಲ. ಮೋದಿ, ಅಮಿತ್ ಶಾ, ನಡ್ಡಾ ತೀರ್ಮಾನಕ್ಕೆ ನಾವು ಕೂಡ ಬದ್ಧ. ಈಶ್ವರಪ್ಪ ಆರೋಪಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಬಿಕಾಸ್ ಈಶ್ವರಪ್ಪನವ್ರು ಹೇಳ್ತಾ ಇದ್ರು, ಯಡಿಯೂರಪ್ಪನವ್ರು ನನ್ನ ಮಗನ ಟಿಕೆಟ್ ಅನ್ನ ಕೊಡಿಸಬಹುದಿತ್ತು. ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಶೋಭಾ ಕರಂದ್ಲಾಜೆ ಅವರಿಗೆ ಏನ್ ಪಟ್ಟನ್ನ ಹಿಡಿದ್ರು ಟಿಕೆಟ್ ಅನ್ನ ಕೊಡಿಸ್ಲಿಕ್ಕೆ, ಅದೇ ರೀತಿಯ ಕಾಂತೇಶ್ಗೆ ಹಾಕಿದ್ರೆ ಅವ್ರಿಗೂ ಕೂಡ ಟಿಕೆಟ್ ಕೊಟ್ಟಿರೋರು ಅಂತ ಮಾತಾಡಿದ್ರು. ಅದಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ ಬೊಮ್ಮಾಯಿ. ನಿನ್ನೆ ಪಕ್ಷದ ವರಿಷ್ಠರು, ಪ್ರಧಾನಮಂತ್ರಿಗಳು, ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾ ಅವರು, ಅಮಿತ್ ಶಾ ಅವರು ನಿರ್ಣಯ ಮಾಡಿ ಪ್ರಕಟಣೆ ಮಾಡಿದ್ದಾರೆ. ಸದಾಕಾಲ ನನಗೆ ರಾಜಕೀಯವಾಗಿ ಅವರ ಆಶೀರ್ವಾದವನ್ನು ಮತ್ತೊಮ್ಮೆ ಪಡೆಯಲು ಮತ್ತು ಕೃತಜ್ಞತೆಯನ್ನು ಹೇಳಲು ನಾನು ಬಂದಿದ್ದೆ. ನನಗೆ ಗೆದ್ದು ಬರುವಂಥ ಎಲ್ಲ ಆಶೀರ್ವಾದವನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದ್ದಾರೆ. ಪ್ರಚಾರಕ್ಕೆ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಯಡಿಯೂರಪ್ಪನವರು ಒಬ್ಬರನ್ನೇ ಬ್ಲೇಮ್ ಮಾಡೋ ಪ್ರಶ್ನೆ ಇಲ್ಲ. ಸಮಗ್ರವಾಗಿ ಕೇಂದ್ರದ ವರಿಷ್ಠರು ಎಲ್ಲ ವರದಿಗಳನ್ನು ತಗೊಂಡು ಅಲ್ಲಿರುವಂಥ ಪರಿಸ್ಥಿತಿಯನ್ನು ನೋಡಿ ನಿನ್ನ ಅನಿವಾರ್ಯ ಇದೆ, ನೀನು ನಿಲ್ಲೇಬೇಕು ಅನ್ನುವಂಥದ್ದನ್ನು ಹೇಳಿದರು. ಈವನ್ ಪಾರ್ಲಿಮೆಂಟರಿ ಬೋರ್ಡಲ್ಲೂ ಕೂಡ ಅದು ಕ್ಲಿಯರ್ ಆಗಿರಲಿಲ್ಲ. ಅದಕ್ಕೆ ನಾನು ಸುಮ್ಮನೆ ಇದ್ದೆ. ಆದರೆ ಪ್ರಧಾನಮಂತ್ರಿಗಳ ಲೆವೆಲಲ್ಲಿ ಅಮಿತ್ ಶಾ ಅವರು, ನಡ್ಡಾ ಅವರು ಕೂತ್ಕೊಂಡು ತೀರ್ಮಾನ ಮಾಡಿದ ಮೇಲೆ ಅವತ್ತೇ ಹೇಳಿದ್ರು ಅವರು, ಅಮಿತ್ ಶಾ ಅವರು, ಪ್ರಧಾನಮಂತ್ರಿ ಏನು ತೀರ್ಮಾನ ತಗೋತಾರೆ ಒಪ್ಕೋಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಒಪ್ಕೊಂಡಿದ್ದೇನೆ. ನನ್ನ ಆರೋಗ್ಯ ಖಂಡಿತವಾಗೂ ಮೊದಲಿನ ಥರ ಇಲ್ಲ. ಆದರೂ ಕೂಡ ಜವಾಬ್ದಾರಿ ಬಂದಾಗ, ಕೆಲಸ ಬಂದಾಗ ಕೆಲಸ ಮಾಡುವಂಥ ಯಡಿಯೂರಪ್ಪನವರ ಆಶೀರ್ವಾದವನ್ನು ಪಡ್ಕೊಂಡ್ರು ಬಸವರಾಜ ಬೊಮ್ಮಾಯಿ ಅವರು. ಅದೇ ರೀತಿಯಾಗಿ ಸೋಮಣ್ಣ ಅವರು ಕೂಡ ಬಂದಿದ್ರು. ತುಮಕೂರಿನಿಂದ ನನಗೆ ವರಿಷ್ಠರು ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. BSY ವಿಜೇಂದ್ರ ಸಹಕಾರವನ್ನು ಕೋರಿದ್ದೇನೆ. BSY ಭೇಟಿ ಬಳಿಕ ಸೋಮಣ್ಣ ಅವರ ಪ್ರತಿಕ್ರಿಯೆ ಇದು. ಯಡಿಯೂರಪ್ಪ ನನ್ನ ಪರವಾಗಿ ಪ್ರಚಾರವನ್ನು ಕೈಗೊಳ್ತಾರೆ, ಮಾಧುಸ್ವಾಮಿ ಜೊತೆಗೂ ಕೂಡ ನಾನು ಮಾತನಾಡ್ತೇನೆ ಅಂತ ನ್ಯೂಸ್ 18ಗೆ ತುಮಕೂರು ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಅವರು ಹೇಳಿಕೆಯನ್ನು ಕೊಟ್ಟರು. ಇವರನ್ನು ನಮ್ಮ ಪ್ರತಿನಿಧಿ ಕೃಷ್ಣ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸೋಮಣ್ಣ ಏನು ಹೇಳಿದ್ರು ಕೇಳೋಣ. ನಮ್ಮ ಜೊತೆಗೆ ತುಮಕೂರು ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಅವರು ಇದ್ದಾರೆ. ಸರ್, ಯಡಿಯೂರಪ್ಪನವರು ಭೇಟಿ ಮಾಡಿದ್ರಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಸಹಕಾರ ಕೇಳಿದ್ರಿ. ಇದು ಬಾರಿ ಕೂಡ ತುಮಕೂರಿಂದ ಕೇಳಿದಿರಾ ಯಡಿಯೂರಪ್ಪನವರ ಸಹಕಾರ, ವಿಜೇಂದ್ರ ಅವರ ಸಹಕಾರವನ್ನ ಸರ್ ತುಮಕೂರಿಂದ ಸ್ಪರ್ಧೆ ಬಗ್ಗೆ? ಸರ್, ಪಾರ್ಟಿ ಆದ್ಮೇಲೆ ನಮ್ಮ ಕರ್ತವ್ಯ ನಾವು ಮಾಡಿದ್ದೀನಿ. ಒಳ್ಳೇದಾಗುತ್ತೆ.
ಒಳ್ಳೇದಾಗುತ್ತೆ. ಈಗ ಅಲ್ಲಿ ಮಾಧುಸ್ವಾಮಿ ಅವರು ಕೂಡ ಟಿಕೆಟ್ ಅನ್ನ ಕೇಳಿದ್ರು ಸರ್. ಈಗ ಅವ್ರ ಜೊತೆ ಮಾತಾಡ್ತೀರಾ ಸರ್? ನಾಳೆ ಹೋಯ್ತಾ ಇದ್ದೀನಪ್ಪ ಮಧ್ಯೆ ಕನ್ನಡಿಯಪ್ಪ. ಅವರೇ ಹೇಳಿದ್ದಾರೆ ಅಣ್ಣ ಸುಷಣ್ಣ ಮಾಧುಸ್ವಾಮಿನ ಹೇಳವ್ರೆ, ನಾನು ವಿಘ್ನೇಶ್ವರ ಅವ್ರ ಷಣ್ಮುಖ ಅಂತ ಸುಬ್ರಹ್ಮಣ್ಯ ಅಂತ ಸುಬ್ರಹ್ಮಣ್ಯ ಸುತ್ಕೊಂಡು ಹೋಯ್ತೀನಿ ಅಣ್ಣ, ವರಸಿದ್ಧಿ ವಿನಾಯಕ ಎಲ್ಲ ಸಂಕಷ್ಟ ಬಗೆಹರಿಸಪ್ಪ ಅಂತ ಅವನಿಗೆ ಕೇಳ್ತೀನಿ, ಅವ್ನು ಸುತ್ಬಿಡ್ತೀನಿ ನಾನು. ಮುದ್ದನ್ಮೇಗೌಡರ ಬಗ್ಗೆ ಭಯ ಏನಾರು ಇದೆಯಾ ಸರ್? ಆತಂಕ ಇದೆ ಸರ್? ನಡಿಯಪ್ಪ ನೀನು ಸರಿ, ಇಂತ ನನಗೇನಾಗುತ್ತೆ ಅದೆಲ್ಲ ಅವೆಲ್ಲ ಕೇಳಬಾರ್ದು. ನಡ್ರಿ, ನಾನೇನೊಂಚೂರು ಮಾತಾಡ್ತೀನಿ. ಇದಿಷ್ಟು ಸೋಮಣ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಶೋಭಾ ಜೊತೆಗೆ ಕೃಷ್ಣ ಜೀವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.